ಹೆಲೋ ಫ್ರೆಂಡ್ಸ್, ನಮ್ಮದೇ ಕರ್ನಾಟಕದ ಬಳ್ಳಾರಿ, ಅದರಲ್ಲೂ ಇವತ್ತಿನ ವಿಜಯನಗರ ಜಿಲ್ಲೆಯ ತೋರಣಗಲ್ಲು ಅನ್ನೋ ಊರಲ್ಲಿ ಜಿಂದಾಲ್ ಸ್ಟೀಲ್ ಪ್ಲಾಂಟ್ ಇದೆ. ನಮ್ಮಲ್ಲಿ ಕೆಲವರು ಇದನ್ನ ನೋಡಿರ್ತಾರೆ, ಮತ್ತಷ್ಟು ಜನ ಇದರ ಬಗ್ಗೆ ಕೇಳಿರ್ತೀವಿ. ಇವತ್ತು ಇದೇ ಕಂಪನಿಯ ಉಗಮ ಯಾವ ರೀತಿ ಆಯ್ತು, ಇದರ ಹಿಂದಿನ ಕತೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಹರಿಯಾಣ ರಾಜ್ಯದ ಹಿಸಾರ್ನಲ್ಲಿ ನಲ್ವಾ ಅನ್ನೋ ಒಂದು ಪುಟ್ಟ ಹಳ್ಳಿ ಇರೋದು. ಅಲ್ಲಿ ಒಂದು ರೈತಾಪಿ ಕುಟುಂಬ ಇರೋದು. ಆ ಕುಟುಂಬದ ಒಬ್ಬ ಹುಡುಗನಿಗೆ ತಾನು ವ್ಯವಸಾಯ ಅಲ್ಲದೆ ಬೇರೆ ಏನಾದ್ರೂ ಮಾಡಿ ತಮ್ಮ ಕುಟುಂಬನ ಬಡತನದಿಂದ ಹೊರತರಬೇಕು ಅನ್ನೋ ಆಸೆ ಇರೋದು. ತನ್ನ ತಂದೆ ಎಷ್ಟೋ ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಬರ್ತಿದ್ರು, ಅದರಿಂದ ಅಷ್ಟೇನು ಲಾಭ ಬರ್ತಿರ್ಲಿಲ್ಲ. ಇದನ್ನ ಕಣ್ಣಾರೆ ನೋಡ್ತಿದ್ದ ಆ ಹುಡುಗ ತಾನು ಹೇಗಾದ್ರೂ ಮಾಡಿ ಒಂದು ಬಿಸ್ನೆಸ್ ಅನ್ನ ಶುರು ಮಾಡಿ ಅದರಿಂದ ಹಣ ಗಳಿಸಬೇಕು ಅಂತ ಅಂದ್ಕೋತಾನೆ. ರೈತಾಪಿ ಕುಟುಂಬದಿಂದ ಬಂದಿರೋದ್ರಿಂದ ಆ ಹುಡುಗನ ಹತ್ರ ಬಿಸ್ನೆಸ್ ಶುರು ಮಾಡೋಕೆ ಬಂಡವಾಳ ಇರಲಿಲ್ಲ. ಇದರಿಂದ ಈ ಹುಡುಗ ಕಲ್ಕತ್ತಾದಲ್ಲಿದ್ದ ತನ್ನ ಚಿಕ್ಕಪ್ಪನ ಮಗನ ಜೊತೆ ಸೇರಿ ಸ್ಟೀಲ್ ಪೈಪ್ ಗಳನ್ನ ಮಾರೋ ಬಿಸ್ನೆಸ್ ಅನ್ನ ಮಾಡ್ತಿದ್ರು. ಈ ಹುಡುಗ ಇಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಸ್ಟೀಲ್ ಪೈಪ್ ಗಳ ಮೇಲೆ ಮೇಡ್ ಇನ್ ಇಂಗ್ಲೆಂಡ್ ಅನ್ನೋದನ್ನ ನೋಡ್ತಾನೆ. ಇದು ಇವನನ್ನ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಅದೇ ದಿನ ಮೇಡ್ ಇನ್ ಇಂಗ್ಲೆಂಡ್ ಪ್ರಾಡಕ್ಟ್ಸ್ ಬದಲು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ಮಾಡಬೇಕು ಅಂತ ಗುರಿಯನ್ನ ಇಟ್ಕೋತಾನೆ. ಆದ್ರೆ ಅವನತ್ರ ಸ್ವಂತವಾಗಿ ಸ್ಟೀಲ್ ಪೈಪ್ ಗಳನ್ನ ತಯಾರು ಮಾಡೋಷ್ಟು ಹಣ ಇರ್ಲಿಲ್ಲ. ಹೇಗಾದ್ರೂ ಮಾಡಿ ಸ್ವಂತ ಸ್ಟೀಲ್ ಪೈಪ್ ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅನ್ನೋ ಉದ್ದೇಶದಿಂದ ಟಾಟಾ ಕಂಪನಿ ತಯಾರಿಸ್ತಿದ್ದ ಸ್ಟೀಲ್ ಪೈಪ್ ಗಳಲ್ಲಿ ಡಿಫೆಕ್ಟೆಡ್, ರಿಜೆಕ್ಟೆಡ್ ಮತ್ತು ಡ್ಯಾಮೇಜ್ ಪೈಪ್ ಗಳನ್ನ ಕೊಂಡುಕೊಂಡು ಅದನ್ನ ಸರಿ ಮಾಡಿ ಮಾರ್ಕೆಟ್ ನಲ್ಲಿ ಮಾರ್ತಿದ್ದ. ಇವರು ಹೀಗ್ ಮಾಡ್ತಿರೋ ವಿಷಯನ ತಿಳ್ಕೊಂಡು ಟಾಟಾ ಕಂಪನಿ ಇವರಿಗೆ ಡ್ಯಾಮೇಜ್ ಸ್ಟೀಲ್ ಪೈಪ್ ಗಳನ್ನ ಮಾರೋದನ್ನ ನಿಲ್ಲಿಸ್ಬಿಡುತ್ತೆ. ಆದ್ರೆ ಹೇಗಾದ್ರೂ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಲೇಬೇಕು ಅಂದ್ಕೊಂಡು ಈ ಹುಡುಗ ಕಲ್ಕತ್ತಾದಲ್ಲಿ ತಗೊಂಡ ಎಕ್ಸ್ಪೀರಿಯನ್ಸ್ ಇಂದ ತನ್ನ ಸ್ವಂತ ಊರಿಗೆ ಹೋಗಿ ಅಲ್ಲಿ ಸ್ಟೀಲ್ ಬಕೆಟ್ ಗಳನ್ನ ತಯಾರಿಸ್ತಾ ಶುರು ಮಾಡಿದ ಒಂದು ಬಿಸ್ನೆಸ್ ಇವತ್ತು ಭಾರತ ದೇಶದಲ್ಲೇ ಅತಿ ದೊಡ್ಡ ಸ್ಟೀಲ್ ಕಂಪನಿಗಳಲ್ಲಿ ಒಂದಾಗಿದೆ. ಫ್ರೆಂಡ್ಸ್, ಈ ಕಂಪನಿಯ ಹೆಸರು JSW ಸ್ಟೀಲ್. ಈ ಹುಡುಗ ಬೇರೆ ಯಾರು ಅಲ್ಲ, ಅವರೇ ಓಂ ಪ್ರಕಾಶ್ ಜಿಂದಾಲ್. ಫ್ರೆಂಡ್ಸ್, ಹಾಳಾದ ಸ್ಟೀಲ್ ಪೈಪ್ ಗಳನ್ನ ಸರಿಪಡಿಸಿ ಮಾರಾಟ ಮಾಡ್ತಿದ್ದ ವ್ಯಕ್ತಿ ಇವತ್ತು ಇಷ್ಟು ದೊಡ್ಡ ವ್ಯಾಪಾರ ಸಾಮ್ರಾಜ್ಯನ ಹೇಗೆ ಕಟ್ಟಿದ್ರು? JSW ಸ್ಟೀಲ್ ಒಂದೇ ಅಲ್ಲ, JSW ಎನರ್ಜಿ, ಜಿಂದಾಲ್ ಸ್ಟೀಲ್ ಅಂಡ್ ಪವರ್ ಲಿಮಿಟೆಡ್, ಜಿಂದಾಲ್ ಸ್ಟೀಲ್ ಲಿಮಿಟೆಡ್ ನಂತ ಎಷ್ಟೋ ಕಂಪನಿಗಳನ್ನ ಸ್ಥಾಪಿಸಿ ಪ್ರತಿ ವರ್ಷ ಕೆಲ ಲಕ್ಷ ಕೋಟಿ ವಹಿವಾಟು ನಡೆಸೋ ಜಿಂದಾಲ್ ಗ್ರೂಪ್ ನ ಬಿಸ್ನೆಸ್ ಜರ್ನಿ ಮತ್ತು ಸಕ್ಸಸ್ ಸ್ಟೋರಿನ ಇವತ್ತು ಈ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಮತ್ತು ಇನ್ಸ್ಪೈರಿಂಗ್ ಆಗಿ ಇರುತ್ತೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದಿರ ತಪ್ಪದೆ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ವಿಡಿಯೋದ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಪೋರ್ಟ್ ಮಾಡಿ. 18 ವರ್ಷದ ಓಂ ಪ್ರಕಾಶ್ ಜಿಂದಾಲ್ ಬಿಸ್ನೆಸ್ ಅನ್ನ ಶುರು ಮಾಡೋಕಂತ ಕಲ್ಕತ್ತಾಗೆ ಹೋಗಿ ಅಲ್ಲಿ ಕೆಲ ದಿನಗಳವರೆಗೂ ಸ್ಟೀಲ್ ಟ್ರೇಡಿಂಗ್ ಬಿಸ್ನೆಸ್ ಅನ್ನ ಮಾಡ್ತಾ ಸ್ವಲ್ಪ ಕಾಸನ್ನ ಸಂಪಾದಿಸ್ತಾರೆ. ಕಡೆಗೆ ತಾನು ಬಿಸ್ನೆಸ್ ಮಾಡಬೇಕು ಅನ್ನೋ ಕನಸನ್ನ ಈಡೇರಿಸಿಕೊಳ್ಳೋಕೆ ತಾನು ಸಂಪಾದಿಸಿದ ಕಾಸನ್ನ ತಗೊಂಡು ತನ್ನ ಸ್ವಂತ ಊರು ಹಿಸಾರ್ಗೆ ಹೋಗ್ತಾರೆ. 1954ರಲ್ಲಿ ಅಲ್ಲಿ ಒಂದು ಸ್ಟೀಲ್ ಬಕೆಟ್ ಗಳನ್ನ ತಯಾರು ಮಾಡೋ ಫ್ಯಾಕ್ಟರಿನ ಸ್ಥಾಪಿಸ್ತಾರೆ. ಒಂದು ದಿನ ತನ್ನ ಫ್ಯಾಕ್ಟರಿಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಓಂ ಪ್ರಕಾಶ್ ಜಿಂದಾಲ್ ಒಂದು ಪೈಪ್ ಮೇಲೆ ಮೇಡ್ ಇನ್ ಇಂಗ್ಲೆಂಡ್ ಅಂತ ಬರ್ದಿರೋದನ್ನ ಗಮನಿಸ್ತಾರೆ. ಹೇಗಾದ್ರೂ ಮಾಡಿ ಈ ಪೈಪ್ ಗಳ ಬದಲು ಮೇಡ್ ಇನ್ ಇಂಡಿಯಾದ ಪೈಪ್ಗಳು ಭಾರತದ ಮಾರ್ಕೆಟ್ ನಲ್ಲಿ ತರಬೇಕು ಅನ್ನೋ ಟಾರ್ಗೆಟ್ ಅನ್ನ ಇಟ್ಕೋತಾರೆ. ಆದ್ರೆ ಸ್ವಂತವಾಗಿ ಪೈಪ್ ಗಳನ್ನ ತಯಾರು ಮಾಡ್ಬೇಕಂದ್ರೆ ಅದಕ್ಕೆ ಸಾಕಷ್ಟು ಹಣ ಖರ್ಚಾಗುತ್ತೆ. ಸೊ ಏನ್ ಮಾಡ್ಬೇಕು ಅಂತ ಯೋಚಿಸ್ತಿರೋ ಹೊತ್ತಲ್ಲೇ ಇವ್ರಿಗೆ ಒಂದು ಐಡಿಯಾ ಹೊಳೆಯುತ್ತೆ. ಅದೇನಂದ್ರೆ 1954ರಲ್ಲಿ JRD ಟಾಟಾ ಗ್ರೂಪ್ ಅಲ್ಲಿ ಸ್ಟೀಲ್ ಪೈಪ್ ಗಳನ್ನ ತಯಾರು ಮಾಡೋಕಂತಲೇ ಒಂದು ಹೊಸ ಕಂಪನಿನ ಶುರು ಮಾಡಿದ್ರು. ಆ ಕಂಪನಿನೇ ಇಂಡಿಯನ್ ಟ್ಯೂಬ್ಸ್ ಕಂಪನಿ ಲಿಮಿಟೆಡ್, ITC. ಸೊ ಓಂ ಪ್ರಕಾಶ್ ಜಿಂದಾಲ್ ಅವರು ಟಾಟಾ ಕಂಪನಿ ಹತ್ರ ಹೋಗಿ, ನೀವು ಪ್ರೊಡಕ್ಷನ್ ಮಾಡ್ತಿರೋ ಪೈಪ್ ಗಳಲ್ಲಿ ಡ್ಯಾಮೇಜ್ ಮತ್ತು ಡಿಫೆಕ್ಟ್ ಇರೋ ಪೈಪ್ ಗಳನ್ನ ನನಗೆ ಸ್ಕ್ರಾಪ್ ಗಳ ತರ ಮಾರಿ ಅಂತ ಟಾಟಾ ಕಂಪನಿ ಹತ್ರ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೋತಾರೆ. ಇದರಿಂದ ಮುಂದಿನ ಕೆಲ ವರ್ಷಗಳವರೆಗೂ ಜಿಂದಾಲ್ ಟಾಟಾ ಕಂಪನಿ ಹತ್ರ ತಗೊಂಡ ಡ್ಯಾಮೇಜ್ ಮತ್ತು ಡಿಫೆಕ್ಟ್ ಪೈಪ್ ಗಳನ್ನ ಸರಿಪಡಿಸಿ ಅದನ್ನ ಮಾರ್ಕೆಟ್ ನಲ್ಲಿ ಮಾರಿ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರು. ಆದ್ರೆ ಈ ವಿಷಯನ ತಿಳ್ಕೊಂಡಂತ ಟಾಟಾ ಕಂಪನಿ ಡ್ಯಾಮೇಜ್ ಮತ್ತು ಡಿಫೆಕ್ಟ್ ಪೈಪ್ ಗಳು ಮಾರ್ಕೆಟ್ ನಲ್ಲಿ ಹೋದ್ರೆ ಅದು ಟಾಟಾ ಕಂಪನಿಯ ಬ್ರ್ಯಾಂಡ್ ಮತ್ತು ಪ್ರತಿಷ್ಠೆಗೆ ಪ್ರಾಬ್ಲಮ್ ಅಂತ ಹೇಳಿ ಜಿಂದಾಲ್ ಕಂಪನಿಗೆ ಡ್ಯಾಮೇಜ್ ಮತ್ತು ಡಿಫೆಕ್ಟ್ ಪೈಪ್ ಗಳನ್ನ ಹೇಗಿದೆಯೋ ಹಾಗೆ ಮಾರೋದರ ಬದಲಾಗಿ ಅದನ್ನ ಚಿಕ್ಕ ಚಿಕ್ಕ ತುಂಡುಗಳಾಗಿ ಕಟ್ ಮಾಡಿ ಅದನ್ನ ಸ್ಕ್ರಾಪ್ ಗಳ ತರ ಕೊಡ್ತಿದ್ರು. ಇದನ್ನ ಗಮನಿಸಿದ ಓಂ ಪ್ರಕಾಶ್ ಜಿಂದಾಲ್ ಈ ಸಲ ಪೈಪ್ಸ್ ಗಳನ್ನ ಸರಿಪಡಿಸಿ ಮಾರೋದರ ಬದಲು ಟಾಟಾ ಕಂಪನಿ ಕೊಟ್ಟ ಪೈಪ್ ಗಳ ತುಂಡುಗಳನ್ನ ಚಿಕ್ಕ ಚಿಕ್ಕ ಸ್ಟೀಲ್ ಪೈಪ್ ಫಿಟ್ಟಿಂಗ್ಸ್ ಗಳಾಗಿ ತಯಾರಿಸಿ ಅದನ್ನ ಮಾರೋದಕ್ಕೆ ಶುರು ಮಾಡ್ತಾರೆ. ಸಹಜವಾಗಿ ಟಾಟಾದವರ ಸ್ಟೀಲ್ ನ ಕ್ವಾಲಿಟಿ ತುಂಬಾ ಚೆನ್ನಾಗಿರೋದು. ಈ ಸ್ಟೀಲ್ ನಿಂದ ತಯಾರಿಸಿದ ಜಿಂದಾಲ್ ಪೈಪ್ ಫಿಟ್ಟಿಂಗ್ಸ್ ಗಳು ಕೂಡ ತುಂಬಾ
ಪ್ರೀಮಿಯಂ ಕ್ವಾಲಿಟಿಯ ಫಿಟ್ಟಿಂಗ್ಸ್ ಗಳಾಗಿರ್ತಿದ್ವು. ಇದೇ ಕಾರಣದಿಂದ ವಿದೇಶಿ ಕಂಪನಿಗಳು ಸಹ ಓಂ ಪ್ರಕಾಶ್ ಜಿಂದಾಲ್ ಅವರ ಹತ್ರ ಪೈಪ್ ನ ಫಿಟ್ಟಿಂಗ್ಸ್ ಗಳನ್ನ ಕೊಂಡುಕೊಳ್ಳುತ್ತಿದ್ರು. ಆದ್ರೆ ಕೆಲ ತಿಂಗಳ ನಂತರ ಟಾಟಾ ಕಂಪನಿ ಜಿಂದಾಲ್ ಕಂಪನಿಗೆ ಸ್ಟೀಲ್ ನ ಪೈಪ್ಸ್ ಗಳನ್ನ ಸಪ್ಲೈ ಮಾಡೋದನ್ನ ನಿಲ್ಲಿಸುತ್ತೆ. ಅಲ್ಲಿವರೆಗೂ ಟಾಟಾದ ಸ್ಟೀಲ್ ಮೇಲೆ ಡಿಪೆಂಡ್ ಆಗಿ ಬಿಸ್ನೆಸ್ ಅನ್ನ ಮಾಡ್ತಿದ್ದ ಜಿಂದಾಲ್ ಅವರಿಗೆ ಇನ್ನು ಏನು ಮಾಡಬೇಕು ಅಂತ ತೋಚಿದಿರ ಕೊನೆಗೆ 1964ರಲ್ಲಿ ಜಿಂದಾಲ್ ಇಂಡಿಯಾ ಲಿಮಿಟೆಡ್ ಅನ್ನೋ ಹೆಸರಲ್ಲಿ ಒಂದು ಹೊಸ ಕಂಪನಿನ ಸ್ಥಾಪಿಸಿ ಸ್ವಂತವಾಗಿ ಸ್ಟೀಲ್ ಪೈಪ್ ಗಳನ್ನ ತಯಾರು ಮಾಡೋಕೆ ಶುರು ಮಾಡ್ತಾರೆ. ಓಂ ಪ್ರಕಾಶ್ ಜಿಂದಾಲ್ ಅವರು ತುಂಬಾ ವರ್ಷಗಳಿಂದ ಸ್ಟೀಲ್ ಪೈಪ್ ನ ಬಿಸ್ನೆಸ್ ಮಾಡ್ತಿದ್ರು. ಅವರು ಟಾಟಾ ಕಂಪನಿಯ ಸ್ಟೀಲ್ ಪೈಪ್ ಗಳ ಮೇಲೆ ಡಿಪೆಂಡ್ ಆಗಿದ್ರಿಂದ ಅವರಿಗೆ ಸ್ವಂತವಾಗಿ ಪೈಪ್ ಗಳನ್ನ ತಯಾರು ಮಾಡೋ ಮಿಷನರಿನ ಕೊಂಡುಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಆದ್ರೆ ಈಗ ಸ್ವಂತವಾಗಿ ಸ್ಕ್ರಾಚ್ ನಿಂದ ಸ್ಟೀಲ್ ಪೈಪ್ ಗಳನ್ನ ತಯಾರು ಮಾಡಬೇಕಂದ್ರೆ ಅದಕ್ಕೆ ರಾ ಮೆಟೀರಿಯಲ್ ಇಂದ ಹಿಡಿದು ಪೈಪ್ ಗಳನ್ನ ತಯಾರು ಮಾಡೋ ಮಿಷಿನ್ ವರೆಗೂ ಪ್ರತಿಯೊಂದನ್ನ ಸೆಟ್ ಮಾಡ್ಕೋಬೇಕು. ಆದ್ರೆ ಇಲ್ಲಿನ ಅಡ್ಡಿ ಆತಂಕ ಏನು ಅಂದ್ರೆ ಸ್ಟೀಲ್ ಪೈಪ್ಸ್ ಗಳನ್ನ ತಯಾರು ಮಾಡೋ ಮಿಷಿನ್ ಗಳು ಭಾರತದಲ್ಲಿ ಸಿಗೋದಿಲ್ಲ. ಈ ಮಷಿನ್ ಗಳನ್ನ ವಿದೇಶದಿಂದ ತರಿಸ್ಕೋಬೇಕಂದ್ರೆ ಅದಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗುತ್ತೆ. ಓಂ ಪ್ರಕಾಶ್ ಜಿಂದಾಲ್ ಅವ್ರಿಗೆ ಚಿಕ್ಕ ವಯಸ್ಸಿನಿಂದಲೂ ಮೆಕ್ಯಾನಿಕಲ್ ಮೆಷಿನ್ಸ್ ಅಂದ್ರೆ ತುಂಬಾ ಕುತೂಹಲ. ಈ ಕುತೂಹಲದಿಂದಲೇ ಅವರು ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳಿ ಮೆಕ್ಯಾನಿಕಲ್ ವರ್ಕ್ ಶಾಪ್ ನಲ್ಲಿ ಕೆಲಸಕ್ಕೆ ಹೋಗ್ತಿದ್ರು. ಅಲ್ಲಿ ಮಿಷಿನ್ಸ್ ಗಳು ಹೇಗೆ ಕೆಲಸ ಮಾಡ್ತವೆ, ಅವನ್ನ ಯಾವ ರೀತಿ ರಿಪೇರಿ ಮಾಡಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಕಲ್ತಿದ್ರು. ಓಂ ಪ್ರಕಾಶ್ ಜಿಂದಾಲ್ ಅವರ ಈ ಹವ್ಯಾಸ ಅವರ ಬಿಸ್ನೆಸ್ ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. 1964ರಲ್ಲಿ ಫ್ಯಾಕ್ಟರಿನ ಸ್ಥಾಪಿಸಿದ ಮೇಲೆ ಅದರಲ್ಲಿ ಪೈಪ್ ಗಳನ್ನ ತಯಾರಿ ಮಾಡೋ ಮಿಷಿನ್ ಗಳನ್ನ ವಿದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ಳೋದರ ಬದಲಾಗಿ ಜಿಂದಾಲ್ ಅವರು ಅವರೇ ಖುದ್ದು ಸ್ವಂತವಾಗಿ ಆ ಮಷಿನರಿಗಳನ್ನ ಇಂಡಿಯಾದಲ್ಲೇ ತಯಾರು ಮಾಡಬೇಕು ಅಂತ ಡಿಸೈಡ್ ಆಗ್ತಾರೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಬರೀ ಸ್ಟೀಲ್ ನ ಪೈಪ್ ಗಳು ಮಾತ್ರ ಮೇಡ್ ಇನ್ ಇಂಡಿಯಾ ಅಲ್ಲ, ಆ ಪೈಪ್ ಗಳನ್ನ ತಯಾರು ಮಾಡೋ ಮಷಿನರಿಗಳು ಸಹ ಮೇಡ್ ಇನ್ ಇಂಡಿಯಾದ ಮಷಿನರಿಗಳೇ ಆಗಿದ್ವು. ಮತ್ತೊಂದು ಆಶ್ಚರ್ಯದ ಸಂಗತಿ ಏನು ಅಂದ್ರೆ ಓಂ ಪ್ರಕಾಶ್ ಜಿಂದಾಲ್ ಅವರ ಹತ್ರ ಫಾರ್ಮಲ್ ಆಗಿ ಯಾವುದೇ ಇಂಜಿನಿಯರಿಂಗ್ ಡಿಗ್ರಿ ಇಲ್ಲದೆ ಇದ್ರು ಮಷಿನ್ಸ್ ಮತ್ತು ಟೆಕ್ನಾಲಜಿ ಮೇಲೆ ಅವ್ರಿಗಿದ್ದ ನಾಲೆಜ್ ಮತ್ತು ಎಕ್ಸ್ಪೀರಿಯನ್ಸ್ ನ ಸಹಾಯದಿಂದ ತಾವೇ ಸ್ವಂತವಾಗಿ ತಮ್ಮ ಫ್ಯಾಕ್ಟರಿಗೆ ಬೇಕಾದ ಮಷಿನ್ ಗಳನ್ನ ಡಿಸೈನ್ ಮಾಡಿ ಅದನ್ನ ತಯಾರು ಮಾಡ್ತಾರೆ. ಇದೇ ಜಿಂದಾಲ್ ಗ್ರೂಪ್ ನ ಸಕ್ಸಸ್ಗೆ ಹಾಕದಂತ ಮೊದಲ ಹೆಜ್ಜೆ. ಕೊನೆಗೂ 1964ರಲ್ಲಿ ಜಿಂದಾಲ್ ಕಂಪನಿ ಸ್ವಂತವಾಗಿ ಸ್ಟೀಲ್ ಪೈಪ್ ಗಳನ್ನ ತಯಾರು ಮಾಡೋಕೆ ಶುರು ಮಾಡುತ್ತೆ. 1969ರಲ್ಲಿ ಈ ಬಿಸ್ನೆಸ್ ಅನ್ನ ಇನ್ನು ದೊಡ್ಡದಾಗಿ ವಿಸ್ತರಿಸಬೇಕು ಅಂತ ಜಿಂದಾಲ್ ಸ್ಟ್ರಿಪ್ಸ್ ಲಿಮಿಟೆಡ್ ಅನ್ನೋ ಹೆಸರಲ್ಲಿ ಒಂದು ಹೊಸ ಕಂಪನಿನ ಶುರು ಮಾಡ್ತಾರೆ. ಹೀಗೆ ಕೆಲ ವರ್ಷಗಳವರೆಗೂ ಜಿಂದಾಲ್ ಕಂಪನಿ ಸ್ಟೀಲ್ ಪೈಪ್ಸ್ ಬಿಸ್ನೆಸ್ ಅನ್ನ ಮಾಡ್ತಿತ್ತು. ಆದ್ರೆ ಓಂ ಪ್ರಕಾಶ್ ಜಿಂದಾಲ್ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಯಾಕಂದ್ರೆ ಓಂ ಪ್ರಕಾಶ್ ಜಿಂದಾಲ್ ಅವರಿಗೆ ಟಾಟಾ ಸ್ಟೀಲ್ಸ್ ನಂತ ದೊಡ್ಡ ಸ್ಟೀಲ್ ಕಂಪನಿಯನ್ನ ಇಡಬೇಕು ಅನ್ನೋದು ಅವರ ಕನಸಾಗಿತ್ತು. ಸೊ ಸ್ಟೀಲ್ ಪ್ಲಾಂಟ್ಸ್ ಇಡೋಕೆ ಒಂದು ಒಳ್ಳೆ ಅವಕಾಶಕ್ಕೋಸ್ಕರ ಎದುರು ನೋಡ್ತಿರೋ ಹೊತ್ತಲ್ಲೇ ಜಿಂದಾಲ್ಗೆ ಒಂದು ಅವಕಾಶ ಕಾಣಿಸುತ್ತೆ. 1982ರಲ್ಲಿ ಬಾಂಬೆದಲ್ಲಿದ್ದ ಪಿರಾಮಲ್ ಸ್ಟೀಲ್ ಲಿಮಿಟೆಡ್ ಅನ್ನೋ ಒಂದು ಚಿಕ್ಕ ಸ್ಟೀಲ್ ಮಿಲ್ ಖರೀದಿಗೆ ಬರುತ್ತೆ. ಓಂ ಪ್ರಕಾಶ್ ಜಿಂದಾಲ್ ತಕ್ಷಣ ಅದನ್ನ ಖರೀದಿ ಮಾಡಿ ಅದರ ಹೆಸರನ್ನ ತೆಗೆದು ಜಿಂದಾಲ್ ಐರನ್ ಅಂಡ್ ಸ್ಟೀಲ್ ಕಂಪನಿ ಜಿಸ್ಕೋ ಅಂತ ಹೆಸರಿಡ್ತಾರೆ. ಇದರಿಂದ ಟಾಟಾದವ್ರ ಹತ್ರ ಯಾವ ರೀತಿ ಟಿಸ್ಕೋ ಇದೆಯೋ ಅದೇ ರೀತಿ ಜಿಂದಾಲ್ ಕಂಪನಿ ಹತ್ರ ಜಿಸ್ಕೋ ಅನ್ನೋ ಕಂಪನಿ ಇದೆ. ಮುಂದೆ 1994ರಲ್ಲಿ ಜಿಂದಾಲ್ ವಿಜಯನಗರ ಸ್ಟೀಲ್ ಲಿಮಿಟೆಡ್ JVSL ಅನ್ನೋ ಹೆಸರಲ್ಲಿ ಓಂ ಪ್ರಕಾಶ್ ಜಿಂದಾಲ್ ಅವರು ಮತ್ತೊಂದು ಸ್ಟೀಲ್ ಪ್ಲಾಂಟ್ ಅನ್ನ ಕರ್ನಾಟಕದ ತೋರಣಗಲ್ಲಲ್ಲಿ ಶುರು ಮಾಡ್ತಾರೆ. ಸೊ ಈಗ ಜಿಂದಾಲ್ ಗ್ರೂಪ್ ಹತ್ರ 2 ಸ್ಟೀಲ್ ಪ್ಲಾಂಟ್ಸ್ ಗಳಿವೆ. ಒಂದು ಬಾಂಬೆಯ ಜಿಸ್ಕೋ, ಮತ್ತೊಂದು ಕರ್ನಾಟಕದ JVSL. 2005ರಲ್ಲಿ ಈ 2 ಕಂಪನಿಗಳನ್ನ ಒಂದ್ ಮಾಡಿ ಇದರ ಹೆಸರನ್ನ ಜಿಂದಾಲ್ ಸೌತ್ ವೆಸ್ಟ್ ಸ್ಟೀಲ್ ಅಂದ್ರೆ JSW ಸ್ಟೀಲ್ ಅಂತ ಹೆಸರಿಡ್ತಾರೆ. JSW ಸ್ಟೀಲ್ ಭಾರತದಲ್ಲೇ 3ನೇ ಅತಿ ದೊಡ್ಡ ಸ್ಟೀಲ್ ಕಂಪನಿ. ಓಂ ಪ್ರಕಾಶ್ ಜಿಂದಾಲ್ ಅವರು ತಾವು ಸ್ವಂತವಾಗಿ ಫ್ಯಾಕ್ಟರಿನ ಇಡೋದೇ ಅಲ್ಲದಿರ ನಮ್ಮ ದೇಶದಲ್ಲಿ ಎಷ್ಟೋ ಫ್ಯಾಕ್ಟರಿಗಳು ಬರೋದಕ್ಕೆ ಕಾರಣ ಆಗ್ತಾರೆ. ಹೇಗಂದ್ರೆ ಜಿಂದಾಲ್ ಅವರು ತಮ್ಮ ಫ್ಯಾಕ್ಟರಿಗೋಸ್ಕರ ಸ್ವಂತವಾಗಿ ಮಿಷಿನರಿನ ತಯಾರು ಮಾಡಿದ್ಮೇಲೆ ಅವರು ಅಲ್ಲಿಗೆ ಸುಮ್ಮನಾಗ್ಲಿಲ್ಲ. ತನ್ನ ತರಾನೇ ನಮ್ಮ ದೇಶದಲ್ಲಿ ಹೊಸದಾಗಿ ಫ್ಯಾಕ್ಟರಿಗಳನ್ನ ಇಟ್ಟು ಸ್ವಂತವಾಗಿ ಪ್ರೊಡಕ್ಷನ್ ಅನ್ನ ಮಾಡಬೇಕು ಅಂತ ಅಂದ್ಕೊಳ್ಳೋ ಬಿಸ್ನೆಸ್ ಮೆನ್ ಗಳಿಗೆ ಬೇಕಾಗೋ ಮಿಷಿನರಿಗಳನ್ನ ಸಪ್ಲೈ ಮಾಡೋಕೆ 1992ರಲ್ಲಿ ಒಂದು ಕಂಪನಿನ ಶುರು ಮಾಡ್ತಾರೆ. ಅದೇ ರಾಯ್ಪುರದಲ್ಲಿರೋ ಜಿಂದಾಲ್ ಹೆವಿ ಮೆಷಿನರಿ ಡಿವಿಷನ್.
ಇಲ್ಲಿ ಜಿಂದಾಲ್ ಕಂಪನಿ ಫ್ಯಾಕ್ಟರಿಗಳಲ್ಲಿ ಬಳಸೋ ಮಿಷಿನರಿಗಳನ್ನ ತಯಾರು ಮಾಡುತ್ತೆ. ಓಂ ಪ್ರಕಾಶ್ ಜಿಂದಾಲ್ ಅವರು ತಗೊಂಡ ಈ ಒಂದು ನಿರ್ಧಾರ ನಮ್ಮ ದೇಶದಲ್ಲಿ ಮೇಡ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅನ್ನ ಎಷ್ಟೋ ಪಟ್ಟು ಪ್ರಮೋಟ್ ಮಾಡಿತು. 1990ರಲ್ಲಿ ಓಂ ಪ್ರಕಾಶ್ ಜಿಂದಾಲ್ ಅವರು ಪಾಲಿಟಿಕ್ಸ್ ಗೂ ಕಾಲಿಡ್ತಾರೆ. ಇವರು ಹರಿಯಾಣ ಅಸೆಂಬ್ಲಿಗೆ MLA ಆಗಿ 2 ಸಲ, ಇಂಡಿಯನ್ ಪಾರ್ಲಿಮೆಂಟ್ ಗೆ MP ಆಗಿ 1 ಸಲ ಆಯ್ಕೆಯಾಗ್ತಾರೆ. ಆದ್ರೆ ದುರದೃಷ್ಟವಶಾತ್ತು ಇವರು ರಾಜಕೀಯದಲ್ಲಿ ಇರಬೇಕಾದ್ರೇನೆ 2005ರಲ್ಲಿ ನಡೆದ ಒಂದು ಹೆಲಿಕಾಪ್ಟರ್ ಆಕ್ಸಿಡೆಂಟ್ ಅಲ್ಲಿ ಜಿಂದಾಲ್ ಗ್ರೂಪ್ ನ ಸ್ಥಾಪಕ ಓಂ ಪ್ರಕಾಶ್ ಜಿಂದಾಲ್ ಅವರು ದುರ್ಮರಣನ ಹೊಂದುತ್ತಾರೆ. ಜಿಂದಾಲ್ ಅವರು ತಾವು ಸಾಯೋಕ್ಕಿಂತ ಮುಂಚೆನೆ ಜಿಂದಾಲ್ ಗ್ರೂಪ್ ನ ಕೆಳಗೆ ಎಷ್ಟೋ ಕಂಪನಿಗಳನ್ನ ಸ್ಥಾಪಿಸಿರ್ತಾರೆ. ಉದಾಹರಣೆಗೆ ಜಿಂದಾಲ್ ಸ್ಟೀಲ್ ಅಂಡ್ ಪವರ್, JSW ಸ್ಟೀಲ್, JS ಎನರ್ಜಿ, ಜಿಂದಾಲ್ ಸ್ಟೈನ್ಲೆಸ್ ಲಿಮಿಟೆಡ್, ಜಿಂದಾಲ್ ಸಾ ಲಿಮಿಟೆಡ್ ಎಕ್ಸೆಟ್ರಾ. ಓಂ ಪ್ರಕಾಶ್ ಜಿಂದಾಲ್ ಅವರಿಗೆ ಒಟ್ಟು 4 ಮಕ್ಕಳಿದ್ರು. ಅವರೇ ಪೃಥ್ವಿರಾಜ್ ಜಿಂದಾಲ್, ಸಜ್ಜನ್ ಜಿಂದಾಲ್, ರತನ್ ಜಿಂದಾಲ್ ಮತ್ತು ನವೀನ್ ಜಿಂದಾಲ್. 1997 ಅಂದ್ರೆ ಓಂ ಪ್ರಕಾಶ್ ಜಿಂದಾಲ್ ಅವರು ಸಾಯೋಕ್ಕಿಂತ ಮುಂಚೆನೆ ತಮ್ಮ ಒಟ್ಟು ಆಸ್ತಿನ ತಮ್ಮ 4 ಮಕ್ಕಳಿಗೆ ಹಂಚ್ತಾರೆ. ಇದರ ಪ್ರಕಾರ ಪೃಥ್ವಿರಾಜ್ ಜಿಂದಾಲ್ಗೆ ಜಿಂದಾಲ್ ಸಾ ಲಿಮಿಟೆಡ್, ಸಜ್ಜಾನ್ ಜಿಂದಾಲ್ಗೆ JSW ಲಿಮಿಟೆಡ್, ರತನ್ ಜಿಂದಾಲ್ಗೆ ಜಿಂದಾಲ್ ಸ್ಟೈನ್ಲೆಸ್ ಲಿಮಿಟೆಡ್ ಮತ್ತು ನವೀನ್ ಜಿಂದಾಲ್ಗೆ ಜಿಂದಾಲ್ ಸ್ಟೀಲ್ ಅಂಡ್ ಪವರ್ ಲಿಮಿಟೆಡ್ ಕಂಪನೀಸ್ ಅನ್ನ ಹ್ಯಾಂಡ್ ಓವರ್ ಮಾಡ್ತಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ ಓಂ ಪ್ರಕಾಶ್ ಜಿಂದಾಲ್ ಅವರು ತನ್ನ ಮಕ್ಕಳಿಗೆ ಈ ಕಂಪನಿಯ ಮ್ಯಾನೇಜ್ಮೆಂಟ್ ರೈಟ್ಸ್ ಅನ್ನ ಮಾತ್ರ ಕೊಟ್ಟಿರ್ತಾರೆ. ಈ ಕಂಪನಿಯ ಮೇಲೆ ಈ 4 ಮಕ್ಕಳಿಗೆ ಸೋಲೋ ಓನರ್ಶಿಪ್ ಅನ್ನೋದು ಇರೋದಿಲ್ಲ. ಹೀಗೆ ಯಾಕಂದ್ರೆ ಜಿಂದಾಲ್ ಗ್ರೂಪ್ ನಲ್ಲಿರೋ ಎಲ್ಲಾ ಕಂಪನಿಗಳು ಒಂದೇ ಸಮನಾಗಿ ಇರೋದಿಲ್ಲ. ಜಿಂದಾಲ್ ಗ್ರೂಪ್ ನ ಒಂದು ಕಂಪನಿಯ ವ್ಯಾಲ್ಯೂ 1,00,000 ಕೋಟಿಗೂ ಹೆಚ್ಚಿದ್ರೆ ಮತ್ತೊಂದು ಕಂಪನಿಯ ವ್ಯಾಲ್ಯೂ ಬರೀ 20,000 ಕೋಟಿ ಮಾತ್ರ ಇರಬಹುದು. ಉದಾಹರಣೆಗೆ ಜಿಂದಾಲ್ ಗ್ರೂಪ್ ಅಲ್ಲಿರೋ ಎಲ್ಲಾ ಕಂಪನಿಗಳನ್ನ ನೋಡಿದ್ರೆ ಅದರಲ್ಲಿ JSW ಸ್ಟೀಲ್ ಅನ್ನೋ ಒಂದೇ ಕಂಪನಿ ಗ್ರೂಪ್ ನ 57% ಬಿಸ್ನೆಸ್ ಗೆ ಕಾಂಟ್ರಿಬ್ಯೂಷನ್ ಅನ್ನ ಕೊಡುತ್ತೆ. ಇಂಥ ದೊಡ್ಡ ಬಿಸ್ನೆಸ್ ಅನ್ನ ಒಬ್ನೇ ಮಗನಿಗೆ ಕೊಟ್ರೆ ಮಿಕ್ಕ 3 ಮಕ್ಕಳಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಇದೇ ಕಾರಣಕ್ಕೆ ಕಂಪನಿಯ ಮ್ಯಾನೇಜ್ಮೆಂಟ್ ಅನ್ನ ಬೇರೆ ಬೇರೆಯಾಗಿ ಕೊಟ್ರು ಎಲ್ಲಾ ಕಂಪನಿಲೂ 4 ಮಕ್ಕಳಿಗೆ ಸಮವಾಗಿ ಭಾಗ ಬರೋ ತರ ಹಂಚ್ತಾರೆ. ಅಷ್ಟೇ ಅಲ್ಲ, ಟೋಟಲ್ ಜಿಂದಾಲ್ ಗ್ರೂಪ್ ಅಲ್ಲಿರೋ ಎಲ್ಲಾ ಕಂಪನಿಗಳಿಗೆ ಸೋಲೋ ಓನರ್ ಆಗಿ ಜಿಂದಾಲ್ ಅವರು ತಮ್ಮ ಹೆಂಡತಿ ಸಾವಿತ್ರಿ ಜಿಂದಾಲ್ ಅವರನ್ನ ಇಟ್ಟಿದ್ದಾರೆ. ಇದರರ್ಥ ಜಿಂದಾಲ್ ನ ಒಟ್ಟಾರೆ ಆಸ್ತಿನ ಓಂ ಪ್ರಕಾಶ್ ಜಿಂದಾಲ್ ಅವರು ತನ್ನ ಹೆಂಡತಿ ಸಾವಿತ್ರಿ ಜಿಂದಾಲ್ ಅವರ ಹೆಸರು ಮೇಲೆ ಇಟ್ಟಿದ್ದಾರೆ. ಇದೇ ಕಾರಣಕ್ಕೆ ಸಾವಿತ್ರಿ ಜಿಂದಾಲ್ ಅವರು ನಮ್ಮ ದೇಶದಲ್ಲೇ ಅತಿ ಶ್ರೀಮಂತ ಮಹಿಳೆ ಅಂತ ಅನ್ನಿಸ್ಕೊಂಡಿದ್ದಾರೆ. ಫ್ರೆಂಡ್ಸ್, ಇದಾಗಿತ್ತು ಜಿಂದಾಲ್ ಕಂಪನಿಯ ಸಂಪೂರ್ಣ ಮಾಹಿತಿ. ನೀವು ಈ ವಿಡಿಯೋ ಇಂದ ಹೊಸ ವಿಷಯ ತಿಳ್ಕೊಂಡಿದ್ರೆ ತಪ್ಪದೆ ಈ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಅನ್ನು ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಅನ್ನು ಆಲ್ ನಲ್ಲಿ ಇಟ್ಕೊಳ್ಳಿ. ಇದರಿಂದ ನಾವು ಹೊಸದಾಗಿ ಅಪ್ಲೋಡ್ ಮಾಡೋ ಎಲ್ಲಾ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಫ್ರೆಂಡ್ಸ್, ನಿಮ್ಗೆ ಬೇರೆ ಯಾವ್ದಾದ್ರು ಕಂಪನಿಯ ಬಗ್ಗೆ ಸಕ್ಸಸ್ ಸ್ಟೋರಿ ಕೇಳಬೇಕಿದ್ರೆ ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.